12ನೇ ತಾರೀಕಿಗೆ ಭಾರತ ದೇಶದಲ್ಲಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು, ಸ್ವತಂತ್ರ ಸಂಘಟನೆಗಳು, ರೈತರು, ಕೃಷಿ ಕೂಲಿಗಾರರು, ಮಹಿಳೆಯರು ಸೇರಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕಾರ್ಮಿಕರನ್ನು ಗುಲಾಮರನ್ನಾಗಿಸುವಂಥ, ಮಾಲೀಕರ ಮುಂದೆ ಮಂಡಿಯೂರಿ ಮತ್ತೆ ಅವರ ಹತ್ರ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮ ದೇಶದ 29 ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ನವೆಂಬರ್ 21ನೇ ತಾರೀಕಿಗೆ ಘೋಷಣೆ ಮಾಡಿದ್ದಾರೆ. ಮತ್ತು ಈ ಸಂಹಿತೆಗಳಿಗೆ ರಾಜ್ಯ ಸರ್ಕಾರವು ಕೂಡ ನಿಯಮಾವಳಿಗಳನ್ನು ರಚಿಸಿದೆ. ಈ ಎರಡೂ ನಿಯಮಾವಳಿಗಳು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂಥ ಕೋಡ್ಸ್ ಟೋಟಲ್ ಆಗಿ ಕಾರ್ಮಿಕರು ಯಾವುದೇ ರೀತಿಯಲ್ಲಿ ಇನ್ನು ಮುಂದೆ ಸಂಘ ಕಟ್ಕೊಳ್ಳುವಂಥ, ಮುಷ್ಕರ ಮಾಡುವಂಥ, ಮುಷ್ಕರದ ಮುಖಾಂತರವಾಗಿ ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸುವಂಥ, ಸಾಮೂಹಿಕ ಚೌಕಾಸಿಯನ್ನು ಮಾಡುವಂಥ ಎಲ್ಲ ಹಕ್ಕುಗಳನ್ನು ಮತ್ತು ಎಲ್ಲ ಹಕ್ಕುಗಳಿಗೆ ಸಂಪೂರ್ಣವಾಗಿ ಒಂದು ರೀತಿ ನಿರ್ಬಂಧಗಳನ್ನು ಇದರಲ್ಲಿ ಹೇರಲಾಗಿದೆ. ಇದರಿಂದಾಗಿ ಕಾರ್ಮಿಕರು ತಮ್ಮ ಯಾವುದೇ ಥರದ ಒಂದು ಬೇಡಿಕೆಗಳನ್ನು ಮುಂದೆ ಪಡೆಯೋದ್ರಲ್ಲಿ ಒಂದು ವೈಫಲ್ಯತೆಯನ್ನು ಅನುಭವಿಸುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ಇದು ಎಲೆಕ್ಟ್ರಿಸಿಟಿ ಪ್ರೈವೇಟೈಸೇಷನ್ ಮಾಡ್ತಕ್ಕಂಥ ಅಂಶಗಳಿರ್ಬೋದು, ಅಣುಶಕ್ತಿ ಕಾಯ್ದೆಗೆ ತಂದಿರುವಂಥ ತಿದ್ದುಪಡಿಯನ್ನು ವಾಪಸ್ ತಗೋಬೇಕು, VG/G ಯೋಜನೆ ಇದೆ ಅದನ್ನು ರದ್ದು ಮಾಡಿ ನರೇಗಾ ಕಾಯ್ದೆಯನ್ನು ಪುನರ್ಸ್ಥಾಪಿಸಬೇಕು, ಮತ್ತು ವಿಮಾ ವಲಯದಲ್ಲಿ 100% ವಿದೇಶಿ ಬಂಡವಾಳ ಹಾಕಿದ್ದಾರೆ ಅದನ್ನು ವಾಪಸ್ ತೆಗಿಬೇಕು, ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿಯನ್ನು ತಂದಿದ್ದಾರೆ ಅದನ್ನು ವಾಪಸ್ ಪಡಿಬೇಕು, ಮತ್ತು ಬೀಜ ಮಸೂದೆ ಕಾಯ್ದೆಗೆ ತಂದಿರುವಂಥ ತಿದ್ದುಪಡಿಗಳನ್ನು ವಾಪಸ್ ತೆಗಿಬೇಕು ಅಂತೇಳಿ ಎಲ್ಲರೂ ಸೇರಿ ನಾವು ಈ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈ ಮುಷ್ಕರದಲ್ಲಿ ಸಂಘಟಿತ ಕ್ಷೇತ್ರದ ಕಾರ್ಮಿಕರು, ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು ಮತ್ತು ಹಣಕಾಸು ವಲಯಗಳ ನೌಕರರು ಮತ್ತು ರೈತರು, ಗ್ರಾಮಾಂತರ ಪ್ರದೇಶದ ಕೃಷಿ ಕೂಲಿಗಾರರು ಎಲ್ಲರೂ ಕೂಡ ಸೇರಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಈ ಒಂದು ಕಾರ್ಮಿಕರ ವಿರುದ್ಧವಾಗಿರುವ, ರೈತರ ವಿರುದ್ಧವಾಗಿರುವಂಥ ನೀತಿಗಳನ್ನು ಹಿಂಪಡಿಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಫೆಬ್ರವರಿ 12ನೇ ತಾರೀಕಿಗೆ ನಾವು ಮಾಡ್ತಾ ಇದ್ದೀವಿ. ಸೊ ಅವತ್ತು ಫೆಬ್ರವರಿ 12 ಸಂಪೂರ್ಣವಾಗಿ ಕಾರ್ಖಾನೆಗಳಲ್ಲಿ ಉತ್ಪಾದನೆ ನಿಲ್ಲುತ್ತೆ, ಸೇವೆ ನಿಲ್ಲುತ್ತೆ, ಮತ್ತು ಹಣಕಾಸು ವಲಯಗಳ ಸೇವೆಯೂ ಕೂಡ ಅವತ್ತು ನಿಲ್ಲುತ್ತೆ. ಸೊ ಆ ಥರದಲ್ಲಿ ಆ ಮುಷ್ಕರದ ಸ್ವರೂಪ ಇರುತ್ತೆ. ಓಕೆ, ನಿಮ್ಮ ಹೆಸರು? ನಾನು ಎಸ್ ವರಲಕ್ಷ್ಮಿ, CITU ಸ್ಟೇಟ್ ಜನರಲ್ ಸೆಕ್ರೆಟರಿ. ಸರ್